ಇದಕ್ಕೆ ವ್ಯಾಟ್ ಚಲಾಂಗ್ ಟೆಂಪಲ್ ಅಂತಾರೆ. ನಾವಿವಾಗ ಚಲಾಂಗ್ ಟೆಂಪಲ್ನ ಎಂಟರ್ ಆಗ್ತಾ ಇದ್ದೀವಿ. 5 ಗಂಟೆ ಕ್ಲೋಸ್ ಮಾಡ್ತಾರೆ. ನಾವು ಬರಬೇಕಾದ್ರೆ ಜಸ್ಟ್ 4:45 ಆಗಿದೆ, ಇನ್ನೊಂದು 10 ನಿಮಿಷ ಇದೆ. ಲೇಟ್ ಆದರೆ ಕ್ಲೋಸ್ ಮಾಡ್ತಾರೆ ಅಂತ ಬೇಗ ಹೋಗ್ತಾ ಇದ್ದೀವಿ. ಇದೆಲ್ಲ ಪಾರ್ಕಿಂಗ್ ಇರುತ್ತೆ, ಪಾರ್ಕ್ ಮಾಡಬೇಕು. ನಾವಿವಾಗ ಚಲಾಂಗ್ ಟೆಂಪಲ್ ಮುಂದೆ ಇದ್ದೀವಿ. ನಾನು ಹಿಂದೆ ಕಾಣ್ತಿದ್ದೆ ನೋಡಿ, ಅದೇ ಟೆಂಪಲ್ಲು. ಟೆಂಪಲ್ ಆರ್ಕಿಟೆಕ್ಟ್ ನೋಡಿ ಹೇಗಿದೆ ಅಂತೇಳಿ, ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಟೆಂಪಲ್ಸ್ ಹಿಂಗೆ ಇರ್ತವೆ ಆರ್ಕಿಟೆಕ್ಟು. ಸೊ ಟೆಂಪಲ್ ಒಳಗೆ ಹೋಗೋಣ ಬನ್ನಿ, ಲೇಟ್ ಆಗಿಬಿಟ್ಟಿದೆ. ಗೋಪುರಗಳನ್ನು ನೋಡಿ ಎಷ್ಟು ದೊಡ್ಡ, ಒಂಥರ ಚೂಪೋಗಿರ್ತವೆ ಗೋಪುರ. ದೇವಸ್ಥಾನ ಇದೆ ಬೇಸಿಕಲಿ, ಮಾಂಕ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಾಂಕ್ಸ್ ಎಲ್ಲ ಕಸ ಗುಡಿಸ್ತಾ ಇದ್ದಾರೆ ನಮ್ಮ ಕಡೆ ದೇವಸ್ಥಾನ. ಸೊ ಬುದ್ಧಿಸ್ಟ್ ಮಾಂಕ್ಸ್ ಎಲ್ಲ ಇರ್ತಾರೆ. ತುಂಬ ಸ್ಪೇಷಿಯಸ್ ಆಗಿದೆ. ಆ ಬೆಕ್ಕುಗಳು ನೋಡಿ ಹೇಗಿದೆ. ತುಂಬ ದೇವಸ್ಥಾನಗಳಿದೆ ಅಕ್ಕಪಕ್ಕ ಅಂದರೆ ಒಂದು ಕ್ಯಾಂಪಸ್ ಥರ ಇದೆ. ಆ್ಯಕ್ಚುಲಿ ನಾವು ಬೈಕ್ನ ಇಲ್ಲೂ ಪಾರ್ಕ್ ಮಾಡ್ಬೋದಿತ್ತು, ಅಲ್ಲೇ ಪಾರ್ಕ್ ಮಾಡಿ ಬಂದ್ವಿ. ಈಗ ದೂರ ನಡ್ಕೊಂಬಂದ್ವಿ. ಒಳ್ಳೆ ಇದು ಮೇನ್ ಟೆಂಪಲ್ ಅನಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಸೈಡ್ ಇರೋ ಮೇನ್ ಟೆಂಪಲ್ ಅನಿಸುತ್ತೆ. ಇಲ್ಲಿ ಯಾವುದೋ ಮೋಸ್ಟ್ ಹೊಸದಾಕರ್ದಂಗಿದೆ ಟೆಂಪಲ್. ಅದು ನೋಡಿ ಇಂಡಿಯನ್ ಆರ್ಕಿಟೆಕ್ಚರ್ ಥರ ಇದೆ. ಅದು ಸ್ವಲ್ಪ ನೋಡಿ, ಆ ಗೋಪುರ ಎಲ್ಲ ನೋಡಿದ್ರೆ ಇಂಡಿಯನ್ ಆರ್ಕಿಟೆಕ್ಚರ್ ಅಂತೇಳಿ ಅನ್ಸುತ್ತೆ. ಶೂ ಮತ್ತು ಸಾಕ್ಸ್ ತೆಗೆದ್ಬಿಟ್ಟು ಹೋಗ್ಬೇಕು, ದೇವಸ್ಥಾನ ಅಲ್ವಾ. ಸೊ ನಾನು ಡೋರ್ ಅಂದ್ಕೊಂಡೆ, ಡೋರಲ್ಲ ಅದು. Pause already. 5 o'clock now close. 5 o'clock. 10 minutes is there. We'll just 5 minutes is there. Just 5 minutes. ಆ್ಯಕ್ಚುಲಿ ನಾವು ಬಂದಿದ್ದು ಲೇಟ್ ಆಯಿತು, ಸೊ ಕ್ಲೋಸ್ ಆಗಿದೆ. ಇಲ್ಲಾಂದರೆ ಮೇಲ್ಗಡೆನೂ ಹೋಗಿ ಬರ್ಬೋದಿತ್ತು. ಸೊ ಇವಾಗ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಜಸ್ಟ್ ಇಲ್ಲಷ್ಟೇ ನೋಡ್ಕೊಂಡು ಹೋಗ್ಬೇಕು ಒಳಗಡೆ. 5 o'clock ಕ್ಲೋಸು. ನಾವು 4:50 ಬಂದಿದ್ದೀವಿ, ಬಟ್ ಆದರೂ ಕ್ಲೋಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಷ್ಟೇ ನೋಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ನೋಡಿ ಮೆಟ್ಲಿದೆಯಲ್ಲ, ಇಲ್ಲಿ ಕೂಡ ಮೇಲ್ಗಡೆ ಹೋಗಿ ನೋಡ್ಬೋದಿತ್ತು. ಬಂದಿದ್ದು ಲೇಟಾಗಿರೋದ್ರಿಂದ ಇಲ್ಲಷ್ಟೇ ನೋಡ್ಕೊಂಡು ಹೋಗಬೇಕು. ತುಂಬ ಲೈಕ್ ಬುದ್ಧನ ಸ್ಟ್ಯಾಚ್ಯೂಗಳ ರೀತಿ ಇದೆ.
ನಾವು ಆ್ಯಕ್ಚುಲಿ ಒಳಗೆ ಬಿಟ್ಟಿರಲಿಲ್ಲ, ಅವನು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಳಗೆ ಬಿಟ್ಟರು. ಇಲ್ಲೊಂದು ಬೆಲ್ ಥರ ಇದೆ ನೋಡಿ, ಆ್ಯಂಡ್ ಎಲ್ಲ ಈ ಥರ ಗೋಪುರಗಳ ರೀತಿ ಇರುತ್ತೆ. ಹಿಂದೆ ನೋಡಿ ಇನ್ನೊಂದು ಯಾವುದೋ ಒಂದು ದೇವಸ್ಥಾನ ಇದೆ. ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಫ್ರೀ ಏನೂ ಇಲ್ಲ, ಫ್ರೀಯಾಗಿ ಬರ್ಬೋದು. ಕೆಲವು ಪ್ಲೇಸ್ಗಳಿಗೆ ಫುಕೆಟಲ್ಲಿ ಆ್ಯಕ್ಚುಲಿ ಈ ಥರ ಫ್ರೀ ಎಂಟ್ರಿ ಇರುತ್ತೆ. ಒಂದು ಆ್ಯಕ್ಚುಲಿ ದೇವಸ್ಥಾನಗಳಿಗೆ ಯಾವುದಕ್ಕೂ ಎಂಟ್ರಿ ಫೀಸ್ ಇರೋದಿಲ್ಲ, ಬೇರೆದಕ್ಕೆಲ್ಲ ಎಂಟ್ರಿ ಫೀಸ್ ಇರುತ್ತೆ. ಬಿಗ್ ಬುಧಾಕ್ಕೂ ಫ್ರೀ ಇದೆ, ಇಲ್ಲಿಗೂ ಫ್ರೀ ಇದೆ. ಬಟ್ ಡಾಲ್ಫಿನ್ ಶೋ ಅದಕ್ಕೆ ಇದಕ್ಕೆ ಬೇರೆ ಎಲ್ಲಾದರೂ ಹೋದರೆ ನಿಮಗೆ ಎಂಟ್ರಿ ಫೀಸ್ ಕೊಡಬೇಕು. ಹಾಂ, ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದರೊಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ನೀವು ಉದ್ಬತ್ತಿ ಎಲ್ಲ ಹಚ್ಚಿಟ್ಟಿರ್ತಾರೆ ಹೊರಗಡೆ, ಹಚ್ಬೋದು ಅನ್ಸುತ್ತೆ ಬಂದವರು. ಆ್ಯಂಡ್ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಸ್ಟ್ಯಾಚ್ಯೂಸ್ ಮೇಲೆ ನೀರು ಹರಿದೋದಂಗೆ ಅನಿಸುತ್ತೆ ನಿಮಗೆ ನೋಡಿದ್ರೆ. ಬಟ್ ಅದೇನೋ ಬಟ್ಟೆ ಗೋಲ್ಡನ್ ಕಲರ್ ಬಟ್ಟೆ ಹಾಕಿದ್ದಾರೆ, ಸೊ ಅದು ಗಾಳಿ ಹಾಕ್ತಾ ಇರುತ್ತಲ್ಲ ಹಂಗಾಗಿ ಆ ಥರ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚ್ಯೂ. ಆ್ಯಂಡ್ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್. ಆನೆಗಳು ಇದು ಕೂಡ ಇಟ್ಟಿದ್ದಾರೆ. ಬಟ್ ಇವರು ಆನೆ ಪೂಜೆ ಮಾಡ್ತಾರೆ ಅನ್ಸುತ್ತೆ, ಇದೇನೋ ಗೊತ್ತಿಲ್ಲ, ಇದ್ರೊಳಗೆ ಹಾಕಿಟ್ಟಿದ್ದಾರೆ. ಈ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಬುದ್ಧಿಸ್ಟ್ ಮಾಂಕ್ಸ್ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅದೇ ನಾನು ಹೇಳ್ದಲ್ಲ ಇಂಡಿಯನ್ ಆರ್ಕಿಟೆಕ್ಚರ್ ಥರ ಇದೆ ಒಂದು ಸ್ವಲ್ಪ ಅಂತೇಳಿ, ಅದರೊಳಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ, ಸೊ ಹಂಗಾಗಿ ಇದ್ರೊಳಗೆ ಹೋಗೋಕ್ಕಾಗಲ್ಲ. ನಾವು ಬಂದಿದ್ದು ಲೇಟ್ ಆಗೋಯ್ತು.
ಸೊ ನೋಡಿದ್ರಲ್ಲ ಚಲಾಂಗ್ ಟೆಂಪಲ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಈ ಥರದ್ದು ತುಂಬ ಸಣ್ಣ ಸಣ್ಣ ದೇವಸ್ಥಾನಗಳಿದ್ದಾವೆ ಇಲ್ಲಿ ಸುತ್ತಮುತ್ತ. ನಿಮ್ಗೆ ಟೈಮ್ ಇದ್ದರೆ ನೋಡ್ಬೋದು. ಬಟ್ ಒಂಥರ ಮೈನ್ ಟೆಂಪಲ್ ಅಂತಲೇ ಹೇಳಿದ್ರೆ ನಿಮಗೆ ಒಂದು ಬಿಗ್ ಬುದ್ಧ, ಇನ್ನೊಂದು ಇದು ಚಲಾಂಗ್ ಟೆಂಪಲ್ಲು. ಎರಡೂ ಕೂಡ ನೀವು ಮಿಸ್ ಮಾಡಲೇಬಾರ್ದು. ಪುಕೆಟ್ ಬಂದರೆ ಒಂದ್ಸರಿ ಭೇಟಿ ಕೊಡಿ. ಈ ಥರದ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.